ಎಲ್ಲರಿಗೂ ನಮಸ್ಕಾರಗಳು. ಏನಿದು ಸಂಚಾರ ಮಿತ್ರ ಯೋಜನೆ? ಈ ಯೋಜನೆಯ ಬಗ್ಗೆ ತಿಳಿದುಕೊಳ್ಳೋಣ. ಇತ್ತೀಚೆಗೆ ಭಾರತ ಸರ್ಕಾರದ ದೂರಸಂಪರ್ಕ ಇಲಾಖೆ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ಸ್ ಯುವಕರನ್ನು ಡಿಜಿಟಲ್ ರಾಯಭಾರಿಗಳಾಗಿ ಸಬಲೀಕರಣಗೊಳಿಸಲು ದೇಶಾದ್ಯಂತ ಸಂಚಾರ ಮಿತ್ರ ಯೋಜನೆಯನ್ನು ಜಾರಿಗೆ ತಂದಿದೆ. ಸಂಚಾರ ಮಿತ್ರ ಯೋಜನೆ ಇದು ವಿದ್ಯಾರ್ಥಿ ಸ್ವಯಂ ಸೇವಕರ ಮೇಲೆ ಕೇಂದ್ರೀಕೃತವಾಗಿದೆ. ಇವರನ್ನು ಸಂಚಾರ ಮಿತ್ರಸ್ ಎಂದು ಕರೆಯಲಾಗುತ್ತದೆ. ಪ್ರಮುಖ ದೂರಸಂಪರ್ಕ ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಇವರಿಗೆ ಅಧಿಕಾರ ನೀಡಲಾಗುವುದು. ಈ ಯೋಜನೆಯಡಿಯಲ್ಲಿ ಸಂಚಾರ ಮಿತ್ರಸ್ ಡಿಜಿಟಲ್ ಸಾಕ್ಷರತೆ, ಸೈಬರ್ ವಂಚನೆ ತಡೆಗಟ್ಟುವಿಕೆ ಮತ್ತು ಇಎಂಎಫ್ ವಿಕಿರಣ ಕಾಳಜಿಗಳಂತಹ ವಿಷಯಗಳ ಬಗ್ಗೆ ಜಾಗೃತಿ ಮೂಡಿಸುವುದರ ಜೊತೆಗೆ ಜವಾಬ್ದಾರಿಯುತ ಮೊಬೈಲ್ ಬಳಕೆ ಮತ್ತು ಡಿಜಿಟಲ್ ಸಾಕ್ಷರತೆಯನ್ನು ಉತ್ತೇಜಿಸುತ್ತದೆ. ವಿಸ್ತೃತ ಸಂಚಾರ ಮಿತ್ರ ಯೋಜನೆಯು ಸಾರ್ವಜನಿಕ ಜಾಗೃತಿಯನ್ನು ಹೆಚ್ಚಿಸುವ ಗುರಿಯನ್ನ ಹೊಂದಿದ್ದು, ಭಾಗವಹಿಸುವ ವಿದ್ಯಾರ್ಥಿಗಳಿಗೆ 5G, 6G, ಕೃತಕ ಬುದ್ಧಿಮತ್ತೆ ಮತ್ತು ಸೈಬರ್ ಭದ್ರತೆ ಸೇರಿದಂತೆ ಅತ್ಯಾಧುನಿಕ ದೂರಸಂಪರ್ಕ ತಂತ್ರಜ್ಞಾನಗಳಿಗೆ ಒಡ್ಡಿಕೊಳ್ಳುವುದನ್ನು ಒದಗಿಸುತ್ತದೆ. ರಚನಾತ್ಮಕ ತರಬೇತಿ, ಯೋಜನೆಯ ಭಾಗವಹಿಸುವಿಕೆ ಮತ್ತು ನೈಜ ಪ್ರಪಂಚದ ದೂರಸಂಪರ್ಕ ಉಪಕ್ರಮಗಳೊಂದಿಗೆ ತೊಡಗಿಸಿಕೊಳ್ಳುವ ಮೂಲಕ ಈ ಯೋಜನೆಯು ಡಿಜಿಟಲ್ ಅರಿವು, ಕೌಶಲ್ಯ ಮತ್ತು ಸಂಶೋಧನಾ ಆಧಾರಿತ ಯುವ ಕಾರ್ಯಪಡೆಯನ್ನು ನಿರ್ಮಿಸಲು ಪ್ರಯತ್ನಿಸುತ್ತದೆ. ಭಾಗವಹಿಸುವ ಸಂಸ್ಥೆಗಳನ್ನು ಸ್ಥಳೀಯ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ಸ್ ಕ್ಷೇತ್ರ ಘಟಕಗಳೊಂದಿಗೆ ಸಮಾಲೋಚಿಸಿ ಗುರುತಿಸಲಾಗುತ್ತದೆ ಮತ್ತು ಸಂಬಂಧಿತ ಶೈಕ್ಷಣಿಕ ಹಿನ್ನೆಲೆಗಳಾದ ದೂರಸಂಪರ್ಕ, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ವಿಜ್ಞಾನ, ಸೈಬರ್ ಭದ್ರತೆ ವಿದ್ಯಾರ್ಥಿಗಳನ್ನು ಸಂಚಾರ ಮಿತ್ರರಾಗಿ ನಾಮನಿರ್ದೇಶನ ಮಾಡಲಾಗುತ್ತದೆ. ಸಂಚಾರ ಮಿತ್ರಸ್ ಕ್ಷೇತ್ರದ ತಜ್ಞರಿಂದ ಮತ್ತು ರಾಷ್ಟ್ರೀಯ ಸಂವಹನ ಅಕಾಡೆಮಿ ತಂತ್ರಜ್ಞಾನ, ನ್ಯಾಷನಲ್ ಕಮ್ಯುನಿಕೇಶನ್ಸ್ ಅಕಾಡೆಮಿ ಟೆಕ್ನಾಲಜಿ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ಸ್ ಮಾಧ್ಯಮ ವಿಭಾಗದಿಂದ ಅಗತ್ಯ ತರಬೇತಿಯನ್ನ ಪಡೆಯಲಿದ್ದಾರೆ. ಸಂಚಾರಿ ಮಿತ್ರ ಯೋಜನೆ ಇದನ್ನ ಭಾರತ ಸರ್ಕಾರದ ದೂರಸಂಪರ್ಕ ಇಲಾಖೆ ಜಾರಿಗೆ ತಂದಿದೆ. ಇದರಲ್ಲಿ ಸ್ವಯಂ ಸೇವಕರು, ವಿದ್ಯಾರ್ಥಿಗಳು ಮತ್ತು ಸ್ವಯಂ ಸೇವಕರ ಮೇಲೆ ಈ ಯೋಜನೆಯು ಕೇಂದ್ರೀಕೃತವಾಗಿದೆ. ಇವರನ್ನ ಸಂಚಾರ ಮಿತ್ರಸ್ ಎಂದು ಕರೆಯಲಾಗುತ್ತದೆ. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನ ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.